ನಿಲ್ಸಿದ್ದೀನಿ. ಈ ಜಾಗ ನೋಡಿ ಸೈಟ್ ಒಬ್ಬರೇ ತಗೊಳ್ಳೋ ಥರ ಇರುತ್ತೆ. 5-6 ಸೈಟ್ ತಗೊಂಡು ಆಚೆಗಡೆಲ್ಲ ಗಾರ್ಡನ್ ಮಾಡಿಕೊಂಡು ಒಂದು ಬಿಲ್ಡಿಂಗ್ ಕಟ್ಕೊಂಡು ವೀಕೆಂಡ್ಸ್ ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ನೋಡಿ, ಐ ಲವ್ ತಪಾವನ್, ದೊಡ್ಡ ಕಂಪ್ನಿ ಅವ್ರದ್ದು. ಗ್ರೀನ್ ವಿಸ್ಟಾ, ತಪಾವನ್, ಇಲ್ಲಿ ಒಂಥರ ಜಾಗ ಮಾಡಿದ್ದಾರೆ. ಎಲ್ಲ ಹುಡುಗರ ಪಾರ್ಕು, ಸಾಕಾಗಿದೆ ಜಾಗ. ನಾನೇ ನಮ್ಮ ಕಾಂಟ್ರಾಕ್ಟರ್ ಜೊತೆ ಬಂದೆ. ಅದೇ ಯಾರನ್ನ ಇಲ್ಲಿ ಕಮ್ಮಿ ರೇಟೆಲ್ಲ ಕಮ್ಮಿ, ಸ್ವಲ್ಪ ಒಳಗಡೆ ಐತೆ ಜಾಗ, ಮೇನ್ ರೋಡಿಂದ ಕಿಲೋಮೀಟ್ರ್ ಒಳಗಡೆ ಇದೆ. ಬಟ್ ಜಾಗ ಮಾತ್ರ ಅಲ್ಟಿಮೇಟಾಗೈತೆ. ಎಲ್ಲ ಸೈಟಲ್ಲೂ ಮಾವಿನಕಾಯಿ ಮರ ಇದೆ ನೋಡಿ, ಮ್ಯಾಂಗೋ ಟ್ರೀ. ನಾನು ಈ ಕಡೆಯಿಂದ ಹೋಗ್ತಾ ತೋರಿಸ್ತೀನಿ. ಒಂದೊಂದು ವಿಲ್ಲಾ ಥರ ಮಾಡಿದ್ದಾರೆ. ಸಾಕಾಗೈತೆ. ಕಾಂಟ್ಯಾಕ್ಟ್ ಫಾರ್ ಮೋರ್ ಇನ್ಫೋ. ಫ್ಯಾಮಿಲಿ ಯಾರೋ ಬರೋಕ್ಕೆ ಒಂದು 20 ನಿಮಿಷ ಆಗುತ್ತಂತೆ. ಸೊ ಅಷ್ಟಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ಮೆಂಟ್ ಅವಾರ್ಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಒಂದು ಯಾವ್ದಾರ ಅಂಗಡಿಗೆ ಹೋಗ್ಯೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ರಿಸಾರ್ಟ್ ಥರ ಏನೇನೋ ಮಾಡ್ತಾ ಇದ್ದಾರೆ ಬೇಜಾನ್. ಇಷ್ಟು ದೊಡ್ಡ ಜಾಗ ಒಬ್ಬರೇ ತಗೋಬೇಕಂದ್ರೆ ಇಲ್ಲಿ ಕಾಂಪೌಂಡ್ ಥರ ಹಾಕಿರ್ತಾರೆ. ತೋರಿಸ್ತೀನಿ ರೀ. नहीं ये बास्केटबॉल का ग्राउंड, बास्केटबॉल ರೆಸಾರ್ಟ್ ಅದೇ. ಹಾಂ, ಇದರಲ್ಲಿ ಒಂದು ಕಾಂಪೌಂಡ್ ಫುಲ್ಲು ಹಂಗೆ ತಗೋಬೇಕು ಒಬ್ಬೊಬ್ಬರು. देखेंगे चलो. पानी नहीं डाला. रेडी हो गया. फ्लावर गिलावर लगा, ये सभी हम लोग किया. ब्लैक वाला पूरा क्या लगा दिया. हाँ, रेडी हो गया. पानी कम है. डेवलप हो जाएगा ना. हाँ, कैसा जाके ऐसा. ಒಂದು ನಿಮಿಷ ಇರಿ, ಕಾಂಪೌಂಡ್ ತೋರಿಸ್ತೀನಿ. ಅಷ್ಟು ಜಾಗ ಒಬ್ಬರೇ ತಗೋಬೇಕಂತೆ, ಅವಾಗೆ ಕೊಡೋದು ಅಂತ ಹೇಳಿದ್ರು. ಒಂದೊಂದು ಸೈಟಲ್ಲ ಇಲ್ಲಿ ಕೊಡಲ್ಲಂತೆ. ಜಸ್ಟ್ ಏನು ಅಷ್ಟು ದೊಡ್ಡ ಕಾಂಪೌಂಡು ಎಷ್ಟು 33 lakhs 35 lakhs ಸಮಥಿಂಗ್ ಹೇಳಿದ್ರು ಅಷ್ಟೇ. ಪರವಾಗಿಲ್ಲ, ಬಟ್ ಒಳಗಡೆ ಇದೆ ಸ್ವಲ್ಪ. ಇವಾಗಿಲ್ಲ ಅಂದರೆ ಫ್ಯೂಚರ್ಗೆ ಡೆವಲಪ್ಮೆಂಟ್ ಆಗುತ್ತೆ. ಜೊತೆ ನೋಡಿ ಇಲ್ಲೊಂದು ಮನೆಗಳಿದೆ, ತೋರಿಸ್ತೀನಿ. ನಾನು ಹಿಂಗೆ ಬಂದಿದ್ದು ಬರೋವಾಗ. ನೋಡಿ ಇಲ್ಲಿ ಇಲ್ಲಿ ಬಂದು ಮಾಡಿಕೊಂಡು ಆರಾಮಾಗಿ ಯಾವಾಗಾಣ ಒಂದ್ಸರಿ ಬರ್ತಾರೆ. ವೀಕೆಂಡ್ ಬಂದು ಪಾರ್ಟಿ. ಹಾಂ, ನೋಡಿ ಇಲ್ಲೊಂದೈತೆ ಸುಮ್ಮನೆ ಚಿಕ್ಕದು. ಬಂದು ಸ್ಯಾಟರ್ಡೆ ಸಂಡೇ ಎಂಜಾಯ್ ಮಾಡ್ಕೊಂಡು ಹೋಗೋದು. ಎಂಜಾಯ್ ಎಲ್ಲ ಥರ ಎಂಜಾಯ್ ಮಾಡ್ಕೊಂಡು ಹೋಗೋದು. ನೋಡಿ ಇಷ್ಟು ದೊಡ್ಡ ಜಾಗ, ಇಲ್ಲಿಂದ ಈ ಕಾಂಪೌಂಡ್ವರೆಗೂ ಒಬ್ಬರು ತಗೋಬೇಕು. ಇದು ಫುಲ್ಲು ನೋಡಿ, ಇಲ್ಲಿಂದ ಅಷ್ಟು ಕಾಂಪೌಂಡ್ವರೆಗೂ ಒಬ್ಬರು ತಗೋಬೇಕು. ಈ ಕಾಂಪೌಂಡ್ ಮುಗಿಯೋವರೆಗೂ, ಇಲ್ಲಿವರೆಗೂ ಅಷ್ಟು ಜಾಗ ಒಬ್ಬರು ತಗೊಂಡ್ಬೋದು. ಹಾಂ, ಇಲ್ಲೇ ಇರಲ್ಲ ಯಾರು. ಆರಾಮಾಗೆ ಸಂಡೇ ಬಂದು ಎಂಜಾಯ್ ಮಾಡಿಕೊಂಡು ರೆಸ್ಟ್ ಮಾಡೋದು. ಏನೋ ಒಂದು ಪಾರ್ಟಿ. ಇವಾಗ ಫ್ರೆಂಡ್ಸ್ ಬಂದರೆ ಪಾರ್ಟಿ ಮಾಡ್ತಾರೆ ಅವರು. ನಮಗೊಂದು ಒಳ್ಳೆ ಫುಡ್ ಅಂದರೆ ನಾರ್ತ್ ಇಂಡಿಯನ್ ಫುಡ್ಡು, ಬಟ್ ಒಳ್ಳೆ ಟೇಸ್ಟ್. ಇಲ್ಲಿಂದ ಬಿಡ್ತಾಯಿದ್ರು ಆಲ್ರೆಡಿ. ಇಲ್ಲೆಲ್ಲ ಫುಡ್ಡು ತಿನ್ಕೊಂಡು ಇಲ್ಲೇನೇನು ಕೆಲಸ ಇದೆಲ್ಲ ನೋಡ್ಕೊಂಡು ನೋಡಿ. ಇದೆ ಕೆಲಸ. ಇಲ್ಲೆಲ್ಲ ವೈಟ್ ಕಲರ್ ಪೇಂಟ್ ಇದೆಯಲ್ಲ, ಅಲ್ಲೆಲ್ಲ ಪೇಂಟ್ ಇಲ್ಲ ಒಂದೊಂದಕ್ಕೆ. ಇವಾಗ ಹಾಕಿರೋದಕ್ಕಿಲ್ಲ. ಅದಕ್ಕೆಲ್ಲ ಪೇಂಟ್ ಮಾಡೋಕ್ಕೆ ಎಷ್ಟಾಗುತ್ತೆ ಏನಾಗುತ್ತೆ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ನೋಡಿ. ಇಲ್ಲೆಲ್ಲ ಆಗಿಲ್ಲ.
ಎಲ್ಲೆಲ್ಲಾಗಿಲ್ಲೋ ಅಲ್ಲಲ್ಲಿ ಮಾಡೋಕ್ಕೆ ಹೇಳಿದ್ದಾರೆ. ಇವಾಗ ಹೋಗಿ ಬೇರೆ ಇನ್ನೊಂದು ಕೊಟೇಶನ್ ಕೊಡ್ಬೇಕು, ಇನ್ನೂ 2 ಕೊಟೇಶನ್. ಇವತ್ತು ಲ್ಯಾಪ್ಟಾಪ್ ಬೇರೆ ಸರ್ವಿಸ್ ಕೊಟ್ಟಿದ್ವಿ, ಅದು ಇನ್ನೂ ಬಂದಿಲ್ಲ. ಸೊ ಇವಾಗ ಹೋಗಿ ಸರ್ವಿಸ್ ಕೊಡಬೇಕು. ಇಲ್ಲಿ ಇದ್ದಾಗ ಫಸ್ಟ್ ಬಂದಾಗ ಬಿಸಿಲಿತ್ತು ವೆದರ್, ಇವಾಗ ನೋಡಿ ವೆದರ್ ಹೆಂಗೈತೆ, ಫುಲ್ಲು ಚಳಿ, ಮಳೆ ಬರೋ ಥರನೇ ಆಗ್ಬಿಟ್ಟಿತ್ತು. ಬಟ್ ಇವಾಗೇನೋ ಮಳೆ ಬರೋ ಥರ ಇಲ್ಲ. ನೋಡಬೇಕು, ಮಳೆ ಬಂದರೆ ಇವತ್ತಾನ ರೈನ್ ರೈಡಲ್ಲಿ ಓಡಿಸ್ಬೇಕು. ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ ರೈನ್ ರೈಡ್ ಓಡಿಸ್ಬೇಕು ಅಂತ. ಬಟ್ ಇವತ್ತು ನಾಟ್ ಶ್ಯೂರ್, ಯಾಕಂದರೆ ಸುಮ್ಮನೆ ಹಂಗೈತೆ. ಬಟ್ ಹೇಳೋಕ್ಕಾಗಲ್ಲ, ಬಂದರೂ ಬರ್ಬೋದು, ಇಲ್ಲ ಅಂದರೆ ಇಲ್ಲ. ಬಂದರೆ ಚೆನ್ನಾಗಿರುತ್ತೆ. ಇಲ್ಲಿಂದ ಬಿಟ್ಟು ಹೋಗ್ತಾಯಿದ್ದೀವಿ. ಸಖತ್ ಜಾಗ ಆದರೆ ಮಾತ್ರ ಫ್ರೆಂಡ್ಸ್ ಜೊತೆ ಬಂದರೆ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಯಾರು ಇಲ್ಲ, ಯಾರು ಬಂದು ಯಾವನು ಏನು ಕೇಳಲ್ಲ. ಫ್ರೆಂಡ್ಸ್ ಜೊತೆ ಯಾರ ಜೊತೆ ಬಂದರೂ ಮಸ್ತ್ ಎಂಜಾಯ್. ಇಲ್ಲಿ ಹಸುಗಳು ಸಾಕ್ತವ್ರೆ. ಹಾಂ, ಇದೆ ತಪ್ಪಾವನ್ ಎಂಟ್ರಿ. ಇನ್ನೊಂದು ಎಂಟ್ರಿ ಇದೆ, ಬಟ್ ಅದು ಕಾಡು ಎಂಟ್ರಿ, ಅಲ್ಲಿ ಒಳಗೆ ಹೋಗಿಬಿಡಲ್ಲ. ಅಲ್ಲಿ ಇವರು ಕಮಾಂಡೋಸ್ ಇರ್ತಾರೆ. ಇದು ಆ್ಯಕ್ಚುಲಿ ಇದು ಜಾಗ ಪಕ್ಕದಲ್ಲೇ ಫಾರೆಸ್ಟ್. ಅವಾಗವಾಗ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಆನೆ ಬರುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ. ಇದೆಲ್ಲ ಅಭಿ ಲೆಫ್ಟ್ ಜಾಯಂಗೆ ರೈಟ್ ಜಾಯಂಗೆ. ಫುಲ್ಲು ಎಷ್ಟು 105 ಎಕರೆ ಅಂತೆ ಇರೋದು ಟೋಟಲ್. ಇವಾಗ ಫಸ್ಟ್ ಸ್ವಲ್ಪ ಇತ್ತು, ಇವಾಗ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದಾರಂತೆ. ಎಲ್ಲಿಂದ ಬರ್ತಾಯಿತ್ತೋ ದುಡ್ಡು ಗೊತ್ತಿಲ್ಲ. ಬಟ್ ಆದರೆ ಇದು ಫೆಮಿಲಿಯರ್ ಕೂಡ. ಕರ್ನಾಟಕದಲ್ಲಿ ಯಾರನ್ನೋ ಕೇಳಿದ್ರೆ ಕೂಡ ತಪ್ಪವನ್ನು ಅಂದರೆ ಐಡೆಂಟಿಫೈ ಮಾಡ್ತಾರೆ. ಅಷ್ಟು ಏನಂತಾರೆ, ಎಲ್ಲರಿಗೂ ಗೊತ್ತಿರೋದೆ ತಪ್ಪವನ್ ಅಂತ. ನನಗೆ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು ನನಗೆ. ಅಂದರೆ ಇವ್ರು ಹೇಳ್ತಾಯಿದ್ರು ಅವ್ರದ್ದು ಅಲ್ಲಿ ಇದೆ ಅಲ್ಲಿ ಅಂತ. ನೆನ್ನೆನೋ ಅವ್ರದ್ದೊಂದು ಫ್ಲ್ಯಾಟಲ್ಲಿ ಹೋಗಿ ನೋಡ್ಕೊಂಡು ಬಂದು, ಅದು ಆಲ್ರೆಡಿ ಕೆಲಸ ಸ್ಟಾರ್ಟಾಗಿ ಇವತ್ತಿಗೆ ಮುಗ್ದೋಗುತ್ತೆ ಕೂಡ. ಅಲ್ಲಿ ಅವಾಗ ಹೇಳಿದ್ರು ತಪ್ಪವನ್ ಅಂತ. ಬಟ್ ನನಗಷ್ಟು ಗೊತ್ತಿಲ್ಲ. ಬಟ್ ಫೇಮಸ್ಸೇ ಇದೆ, ನೇಮೇ ಫೇಮಸ್. ಇಲ್ಲೊಂದು ಕೆರೆ. ಈ ಕೆರೆಯಿಂದ ಆ ಕಡೆ इधर फिश पकड़ा। ಇದಕ್ಕೆ ಮುಂಚೆ ಒಂದು 7 months ಬ್ಯಾಕ್ ಇಲ್ಲಿ ಕೆಲಸ ಮಾಡಿದ್ದು ಇವರು. ಆವಾಗ 2 ವರ್ಷ ಮುಂಚೆ 7 months ಬ್ಯಾಕು ಬಂದಿದ್ರಂತೆ. ಮತ್ತು 2 ವರ್ಷ ಮುಂಚೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ಆವಾಗ ಇಲ್ಲಿ ಒಂದು 2-3 ದಿವಸ ಇದ್ರಂತೆ. ಆ ಲೇಕ್ ಒಳ್ಳೆ ಫಿಶ್ ಹಿಡ್ದು ಮಾಡ್ಕೊಂಡು ತಿಂದವ್ರು ಇವರೆಲ್ಲ. ಸೊಲ್ಲೇಪುರಂ ಮತ್ತೆ ಇನ್ನೂ ಇಲ್ಲೇ ಎಲ್ಲೋ ತೆಗ್ದವ್ರಂತೆ ಮತ್ತೆ ಇನ್ನೊಂದು ಜಾಗ. ಬಟ್ ಅದಿನ್ನ ಕ್ಯಾವಯ್ಯ उसका हाँ हाँ ये वाला ओ हाँ बाद में करेगा. ಅದೇ ಈ ಜಾಗ ಅಂತ ಹೇಳಿದ್ನಲ್ಲ, ಇಲ್ಲಿ ಇದೂ ಒಂದಂತೆ. ಇದು ಎಷ್ಟೋ ದೊಡ್ಡದಾಗೈತೆ. ಒಟ್ಟಿನಲ್ಲಿ ಇನ್ನು ಅದು ಸೇಲ್ ಆಗೋವರೆಗೂ ಇದನ್ನು ಆಮೇಲೆ ಮಾಡ್ತಾರೆ. ಫಸ್ಟ್ ಇದು ಎರಡು ಡೆವಲಪ್ ಮಾಡೋದು, ಇದರಲ್ಲಿ ಅದರಲ್ಲಿ ಹೋಗ್ಬಿಡುತ್ತೆ ಅಂತ ಮೇ ಬಿ. ಅದು ಫಸ್ಟು, ಆಮೇಲೆ ಇದು. ಬಟ್ ಇವತ್ತು ಡೇ ಮಾತ್ರ ಸಾಕಾಗಿತ್ತು. ಅಂದರೆ ಒಂದು ರೋಡ್ಸು ಅಷ್ಟೇ. ಈ ಕಡೆ ಬರೋ ತಮಿಳ್ನಾಡು ರೋಡ್ ಸ್ವಲ್ಪ ಚೆನ್ನಾಗೈತೆ ಎಲ್ಲ ಕಡೆ. ಆದರೆ ಇಷ್ಟು ಒಳಗೆ ಎಂಥ ಊರು ಇದಲ್ಲ, ಈ ಊರಲ್ಲೂ ಕೂಡ ರೋಡ್ ಹಂಗೆ ಇದೆ. ಬಟ್ ಇದು ಮೈನ್ ರೋಡಿಂದ ಒಂದು 10 ಕಿಲೋಮೀಟ್ರ್ ಒಳಗಡೆ ಅಷ್ಟೇ. ಬಟ್ ಆದ್ರೂ ನಮ್ಮ ಏರಿಯಾದಲ್ಲಿ ಹೆಂಗೋ ಇವಾಗ ಹಾಕವ್ರೆ. ಬಟ್ ಈವನ್ ದೆನ್ ಕಂಪೇರ್ ಟು ಕರ್ನಾಟಕ ಅಂದರೆ ಬೆಂಗಳೂರು ಈ ಫಾರ್ ಬೆಟರ್. ಇದು ರೋಡ್ ಮಾತ್ರ ಸಕ್ಕತ್ತಾಗೈತೆ. ಬಟ್ ಇಲ್ಲಿ ರೆಸಾರ್ಟ್ ಎಲ್ಲ ಅಷ್ಟೇ ಮಾಡಿದರೆ ಇಲ್ಲಿ ಬಂದು ಇರ್ಬೋದಾಗಿತ್ತು. ಬಟ್ ಇಲ್ಲೆಲ್ಲ ಆ ಥರ ಇಲ್ಲ. ಬರೀ ಅವ್ರವ್ರ ಲ್ಯಾಂಡ್ ತೊಗೊಂಡವ್ರೆ, ಅವ್ರವ್ರ ಮನೆ ಕಟ್ಕೊಂಡವ್ರೆ, ಯಾವಾಗಾನ ಒಂದು ವಾರಕ್ಕೊಂದ್ಸರಿ ಬಂದು ಹೋಗ್ತಾರೆ. ಅಂದರೆ
ಪಾರ್ಟಿ ಗೀಟಿ ಮಾಡೋಕ್ಕೆ ಇಲ್ಲ ಬರ್ತಾರೆ ಫಂಕ್ಷನ್ಸ್ ಏನಾನ ಇರಲಿ ಅದಕ್ಕೆ ಬಂದು ಹೋಗ್ತಾರೆ. ಬಟ್ ಏನು ಎಲ್ಲ ಈ ಒಂದು ಇಬ್ಬರು ಸ್ಟೇ ಮಾಡೋ ಥರನೇ ಇರೋದು. ತುಂಬ ಜನ ಫ್ರೆಂಡ್ಸ್ ಸ್ಟೇ ಮಾಡೋ ಥರನೂ ಇಲ್ಲ ಇಲ್ಲಿ. ಮ್ಯಾಕ್ಸಿಮಮ್ ಕಪಲ್ಸ್ ಬಂದು ಸ್ಟೇ ಮಾಡೋ ಥರನೇ. ತುಂಬ ದುಡ್ಡು ಇರ್ತಾರಲ್ಲ ಅವಾಗ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಶನಿವಾರ ಭಾನುವಾರ ಪಾರ್ಟಿ ಮಾಡ್ಕೊಂಡು ಹೋಗ್ತಾರಲ್ಲ ಅಂಥವ್ರಿಗೆ ಅಂಥ ಇದು. ಓಕೆ ಫ್ಯಾಮ್, ನಾನು ಇನ್ನು ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಫ್ಯಾಮ್ ನಾವು ಇವಾಗ ಕರ್ನಾಟಕ ಎಂಟ್ರಿ ಆಗಿಬಿಟ್ರೆ ತಮಿಳ್ನಾಡು ಬಾರ್ಡರ್ ಕ್ಲಾಸ್ ಆಗೋಯ್ತು. ಇದು ಬೇರೆ ರೋಡು, ಆನೇಕಲ್ಗೆ ಹೋಗಿ ಚಂದಾಪುರ ಹೋಗುತ್ತೆ ಈ ರೋಡು. ಬೇರೆ ರೋಡಲ್ಲಿ ಕರ್ಕೊಂಡ್ಬಂದ್ಬಿಟ್ರು. ಬಟ್ ಇದೇ ಹತ್ರ ನಾನು ಹೋಗಿದ್ದೆ ದೂರ. ಅಂದರೆ ಅವ್ರು ದಗನಿಕೋಟೆ ಅಂದ್ರಲ್ಲ, ದಗನಿಕೋಟೆ ಅದರಲ್ಲಿಂದ ನಮ್ಮ ಮನೆಯಿಂದ 55 ಕಿಲೋಮೀಟರ್ಸ್ ಅಷ್ಟೇ ದೋಸಿದ್ದು. ಕ್ಯಾ हाँ बियर फैक्ट्री ಅದೇ ಈ ರೋಡಲ್ಲಿ ಒಂದು ಇಲ್ಲಿ ಬಿಯರ್ ಫ್ಯಾಕ್ಟ್ರಿ ಐತೆ, ದೊಡ್ಡ ಫ್ಯಾಕ್ಟ್ರಿ. ಅದನ್ನೇ ಹೇಳ್ತಾ ಇದ್ರು. ಏನು ಹೇಳ್ಕೊಂಬರ್ತಾಯಿದ್ದೆ ಬೇರೆ ಇದೇ ಹತ್ರ. ಆ್ಯಕ್ಚುಲಿ ನನಗೆ ದೆಗನಿಕೋಟೆ ಅಂತ ಹೇಳಿದ್ರಲ್ಲ, ದೆಗನಿಕೋಟೆಯಿಂದ ನಾನು ಗೂಗಲ್ ಮ್ಯಾಪ್ ಹಾಕಿದೆ ಮನೆಯಲ್ಲಿ 55 ಕಿಲೋಮೀಟರ್ ತೋರಿಸ್ತು. ಅದು 55 ಕಿಲೋಮೀಟರ್ಸ್ ಐತೆ, ಎರಡು ಒಂದೇ. ಬಟ್ ದೆಗನಿಕೋಟೆಯಿಂದ 20 ಕಿಲೋಮೀಟ್ರು ಈ ಕಡೆಗೆ ಬರಬೇಕಾಗಿತ್ತು. 20 ಅಲ್ಲ, ಒಂದು 15 ಕಿಲೋಮೀಟ್ರು. ಬಟ್ ಈ ರೋಡ್ ಹತ್ರ ಇದು. ನಾವು ಆಲ್ರೆಡಿ ಹತ್ರ ಇವಾಗ ಒಂದು 10 ಕಿಲೋಮೀಟ್ರ್ ಹೋದರೆ 10 ಕಿಲೋಮೀಟ್ರ್ ಹೋಗ್ಬಿಟ್ರೆ ಆನೇಕಲ್ ಬಂದ್ಬಿಡುತ್ತೆ. ಆನೇಕಲ್ಲಿಂದ ಮನೆಗೆ ಒಂದು 20 ಇರುತ್ತೆ ಅಷ್ಟೇ ಅನ್ಕೊತೀನಿ. 20 to 25 ನೋಡಿ. ಆನೇಕಲ್ ಕನ್ನಡದಲ್ಲಿ ಅದೊಂದೇ ಓದಕ್ಕೆ ಬಂದಿದ್ದು. ಬಟ್ ನೋ ಪ್ರಾಬ್ಲಮ್. ಆನೇಕಲ್ ಅಂತ ಬಂತಲ್ಲ, ಆನೇಕಲ್ 5 ಕಿಲೋಮೀಟ್ರ್ ಐತೆ ನೋಡಿ ಅಷ್ಟೇ. ಇಲ್ಲಿಂದ ಆನೇಕಲ್ 5 ಕಿಲೋಮೀಟ್ರ್ ಐತೆ. ಆಮೇಲೆ ಅಲ್ಲಿಂದ ಚಂದಾಪುರದಿಂದ ಡೈರೆಕ್ಟ್ ಇವಾಗ ಬೇಗೂರಿಗೆ ಹೋಗ್ಬೇಕು. ಒಂದು ಕೊಟೇಶನ್ ಕೊಡಬೇಕು, ಅದು ಬೇಗ ಮುಗಿಸ್ಕೊಂಡು ಆಮೇಲೆ ಬೇರೆ ಕಡೆ ಹೋಗ್ಬೇಕು. ಬೇರೆ ಕಡೆ ಎಲ್ಲ ಮನೆಗೆ ಹೋಗೋದು. ನಾಳೆ ಇಲ್ಲಿ ಬರ್ತಾರೆ, ಚೆಕ್ ಮಾಡಬೇಕು. ಮತ್ತು ಇಲ್ಲಿ ಸ್ಯಾಟರ್ಡೆ ಮತ್ತೆ ಇಲ್ಲಿ ಇವಾಗ ಬಂದಲ್ಲ, ಅಲ್ಲಿಗೆ ರಿಟರ್ನ್ ಬರ್ಬೇಕು. ಸ್ಯಾಟರ್ಡೆ ಬಂದ್ಬಿಡ್ತೀವಿ ಮತ್ತೆ. ಓಕೆ ಫ್ಯಾಮ್, ನಾನು ಮನೆ ಹತ್ರ ಇಲ್ಲ ಎಲ್ಲೋ ಹತ್ತತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸಾಕು, ಆಲ್ರೆಡಿ ದೊಡ್ಡದಾಗಿರುತ್ತೆ ವ್ಲಾಗ್. ಇದನ್ನೇ ಪಾರ್ಟ್ 1 ಪಾರ್ಟ್ 2 ಹಾಕ್ತೀನೋ ಇಲ್ಲ ಪಾರ್ಟ್ 1 ಮಾತ್ರ ಹಾಕ್ತೀನೋ ಗೊತ್ತಿಲ್ಲ. ನೋಡ್ಬಿಟ್ಟು ಹಾಕ್ತೀನಿ ಫ್ಯಾಮ್. ಓಕೆ ಫ್ಯಾಮ್, ಬಾಯ್.